ಸ್ನೇಹಿತರೆ ನಮಸ್ಕಾರ. ಮೊನ್ನೆಯಷ್ಟೇ IPL ನ ಮಿನಿ ಆಕ್ಷನ್ ಮುಗ್ದಿದೆ. ಈ ವರ್ಷ ಅಂತೂ ದುಡ್ಡನ್ನ ನೀರು ಚೆಲ್ಲಿದಂಗೆ ಚೆಲ್ಲಿ ಪ್ಲೇಯರ್ಸ್ನ ಫ್ರಾಂಚೈಸಿಗಳು ಖರೀದಿ ಮಾಡಿದ್ದಾರೆ. ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಇಬ್ಬರು ಆಟಗಾರರು 20 ಕೋಟಿ ರೂಪಾಯಿಗೂ ಅಧಿಕ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ಇದನ್ನು ನೋಡಿದ ನನ್ನ ಒಂದಿಷ್ಟು ಫ್ರೆಂಡ್ಸ್ ಈ ಟೀಮ್ ಓನರ್ಗಳಿಗೆ ಹುಚ್ಕಿಚ್ ಹಿಡಿದಿದೆಯಾ ಅಂತ ನನ್ನ ಕೇಳಿದ್ರು. ಯಾಕಂದ್ರೆ IPL ಚಾಂಪಿಯನ್ ಆದವರಿಗೆ ಸಿಗೋದೆ 20 ಕೋಟಿ ರೂಪಾಯಿ. ಈ ಚಂದಕ್ಕೆ ಒಬ್ಬ ಪ್ಲೇಯರ್ಗೆ 20 ಕೋಟಿಗೂ ಹೆಚ್ಚು ದುಡ್ಡು ಕೊಡ್ತಾರಂದ್ರೆ ಇದ್ಯಾವ ಲಾಜಿಕ್ ಗುರು ಅಂತ ನಾನು ಕೇಳಿದ್ರು. ಇಲ್ಲೇ ನೋಡಿ ಎಡವಟ್ಟಾಗಿರೋದು. ಯಾರು ಲಾಭ ಇಲ್ಲದೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದಿಲ್ಲ. ಗೆಲ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ತಮ್ಮ ದುಡ್ಡನ್ನ ತಾವು ಬಡ್ಡಿ ಸಮೇತ ವಾಪಸ್ ತಗೋತಾರೆ, ಅದು ಮಾತ್ರ ನಿಜ. ಹಾಗಾದ್ರೆ IPL ಫ್ರಾಂಚೈಸಿಗಳು ಅಂದ್ರೆ IPL ಟೀಮ್ಗಳು ಯಾವ ರೀತಿ ದುಡ್ಡು ಮಾಡ್ತಾವೆ, ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡುವ ಮೂಲಕ ಹೊಸ ಅಪ್ಡೇಟ್ಗಳನ್ನ ಪಡೆಯಿರಿ. ಹೌದು ಸ್ನೇಹಿತರೆ, ಬರೀ IPL ಪ್ರೈಸ್ ಮನಿಗೆ ಆಟ ಆಡಿದ್ರೆ ಒಂದೂ ಕಪ್ ಗೆಲ್ಲದೆ 15 ಸೀಸನ್ ಯಾವುದೇ ಪ್ರೈಸ್ ಮನಿ ಇಲ್ಲದೆ ನಮ್ಮ RCB IPL ಆಡ್ತಿತ್ತ? ಇದೊಂದು ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕಾಗುತ್ತೆ. ಬಿಗಿಲ್ನಲ್ಲಿ ಹೇಳಿರ್ಬೋದು ಕಪ್ಪು ಮುಖ್ಯ, ಬಿಗಿಲ್ ಕಪ್ಪು ಮುಖ್ಯ ಅಂತ. ಬಟ್ IPL ನಲ್ಲಿ ದುಡ್ಡೇ ಮುಖ್ಯ, ದುಡ್ಡೇ ದೊಡ್ಡಪ್ಪ. ನೀವೇ ನೋಡಿ, ಮೊನ್ನೆ ಮಿಚೆಲ್ ಸ್ಟಾರ್ಕ್ಗೆ 24.75 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇನ್ನೊಂದು 25 ಲಕ್ಷ ಹಾಕಿದ್ರೆ 25 ಕೋಟಿ ರೂಪಾಯಿ ಆಗಿರೋದು. ಪ್ಯಾಟ್ ಕಮಿನ್ಸ್ ವಿಶ್ವಕಪ್ ಗೆದ್ದ ಆಸ್ಟ್ರೇಲಿಯಾ ತಂಡದ ನಾಯಕನಿಗೆ ಬರೋಬ್ಬರಿ 20.5 ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಏನಪ್ಪ ದುಡ್ಡಿಗೆ ಬೆಲೆನೇ ಇಲ್ವಾ ಅಂತ ನೀವು ಕೇಳ್ಬೋದು. IPL ನಂತ ಟೂರ್ನಿ ಹುಟ್ಟಿದ್ದೆ ದುಡ್ಡಿಗೋಸ್ಕರ ಅನ್ನೋದು ನೆನಪಿರ್ಲಿ. ಇಲ್ಲಿ IPL ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಮುಗಿಯವರೆಗೂ ದುಡ್ಡಿನ ಸಾಮ್ರಾಜ್ಯದೇ ಆಟ. IPL ಟೀಮ್ಗಳು ಹೇಗೆ ದುಡ್ಡು ಗಳಿಸ್ತವೆ ಅಂತ ನೋಡೋದಕ್ಕೂ ಮುನ್ನ IPL ಟೂರ್ನಿಯ ಫೈನಾನ್ಷಿಯಲ್ ಕಂಡೀಷನ್ ನೋಡ್ಕೊಂಡು ಬರೋಣ. ಇಂಡಿಯನ್ ಪ್ರೀಮಿಯರ್ ಲೀಗ್ನ ಓವರ್ ಆಲ್ ಬ್ರ್ಯಾಂಡ್ ವ್ಯಾಲ್ಯೂ ಈಗ $10.7 ಬಿಲಿಯನ್, ಅಂದ್ರೆ ಬರೋಬ್ಬರಿ 8 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ. ಯೋಚನೆ ಮಾಡಿ, ನಮ್ಮ ಸ್ಟೇಟ್ ಕರ್ನಾಟಕ ಬಜೆಟ್ನ ಡಬಲ್ಗೂ ಹೆಚ್ಚಿನ ಬ್ರ್ಯಾಂಡ್ ವ್ಯಾಲ್ಯೂವನ್ನ IPL ಹೊಂದಿದೆ. ಓಕೆ, ಈಗ ವಿಷಯಕ್ಕೆ ಬರೋಣ. IPL ಫ್ರಾಂಚೈಸಿಗಳು ಯಾವ ರೀತಿ ದುಡ್ಡು ಖರ್ಚು ಮಾಡ್ತವೆ, ಯಾವ ರೀತಿ ದುಡ್ಡು ಗಳಿಸ್ತವೆ ಅನ್ನೋದನ್ನ ಮುಂದೆ ನೋಡೋಣ ಬನ್ನಿ. IPL ಫ್ರಾಂಚೈಸಿಗಳಿಗೆ ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ ಅನ್ನೋದಾದ್ರೆ ಮೀಡಿಯಾ ರೈಟ್ಸ್, IPL ಸೆಂಟ್ರಲ್ ಸ್ಪಾನ್ಸರ್ಶಿಪ್, ಟೀಮ್ ಸ್ಪಾನ್ಸರ್ಗಳು, ಸ್ಟೇಡಿಯಂನ ಆದಾಯ ಸೇರಿ ಇತರೆ ಆದಾಯ ಮೂಲಗಳಿಂದ IPL ಟೀಮ್ಗಳಿಗೆ ಹಣ ಹರಿದು ಬರುತ್ತೆ. ಕಳೆದ ವರ್ಷವಷ್ಟೇ IPLನ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಆಕ್ಷನ್ ಕೂಗ್ಲಾಯಿತು. ಬರೋಬ್ಬರಿ 48,000 ಕೋಟಿ ರೂಪಾಯಿಗೆ ಪ್ರಸಾರ ಹಕ್ಕನ್ನ 5 ವರ್ಷಗಳಿಗೆ ಮಾರಾಟ ಮಾಡಲಾಯಿತು. ಅದರಲ್ಲಿ 45% IPL ಟೀಮ್ಗಳಿಗೆ ಹೋಗುತ್ತೆ. ಅಂದ್ರೆ ಆಲ್ಮೋಸ್ಟ್ 20,000 ಕೋಟಿ ಡಿವೈಡೆಡ್ ಬೈ 10 ಟೀಮ್. ಒಂದು ಟೀಮ್ಗೆ 2,000 ಕೋಟಿ ರೂಪಾಯಿ ಬರುತ್ತೆ. ಇನ್ನು ಪ್ಲೇ ಆಫ್ಗೆ ಹೋದ 4 ಟೀಮ್ಗಳಿಗೆ ಇದೇ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ನಲ್ಲಿನ 5% ಶೇರನ್ನ ಮತ್ತೆ ಡಿವೈಡ್ ಮಾಡಲಾಗುತ್ತೆ. ಪ್ಲೇ ಆಫ್ಗೆ ಹೋದ ಟೀಮ್ಗಳಿಗೂ ಏನಿಲ್ಲ ಅಂದ್ರೂ 2,500 ಕೋಟಿ ರೂಪಾಯಿ ಶೇರನ್ನ ಪಡಿತವೆ. ಇನ್ನು IPL ಸೆಂಟ್ರಲ್ ಸ್ಪಾನ್ಸರ್ಶಿಪ್ ಶೇರ್ನಲ್ಲಿ ಹೆಚ್ಚಿನ ಮೌಲ್ಯ ಹೊಂದಿದ ಟೀಮ್ಗಳಿಗೆ ಹೆಚ್ಚಿನ ಶೇರ್ ಸಿಗುತ್ತೆ. ಕಡಿಮೆ ವ್ಯಾಲ್ಯೂ ಹೊಂದಿರುವ ಟೀಮ್ಗಳಿಗೆ ಕಡಿಮೆ ಹಣ ಬರುತ್ತೆ. ಪ್ರಮುಖವಾಗಿ ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೆಚ್ಚಿನ ಹಣವನ್ನ ಪಡೆಯುತ್ತವೆ ಎಂದು ಆರ್ಥಿಕ ತಜ್ಞರು ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ಬ್ರಾಂಡ್ ಸ್ಪಾನ್ಸರ್ಶಿಪ್ ಮೂಲಕ IPL ಟೀಮ್ಗಳು ಹೆಚ್ಚಿನ ಹಣವನ್ನ ಗಳಿಸ್ತವೆ. 20% 30% ಆದಾಯವನ್ನ IPL ಟೀಮ್ಗಳು ಸ್ಪಾನ್ಸರ್ಶಿಪ್ ಮೂಲಕವೇ ಗಳಿಸ್ತವೆ. ಅಂದ್ರೆ ಜರ್ಸಿ ಮೇಲೆ ಲೋಗೋ, ತೋಳಿನ ಮೇಲೆ ಲೋಗೋ, ಹಿಂಬದಿ ಲೋಗೋ ಸೇರಿ ಹಲವು ಕಡೆ ಸ್ಪಾನ್ಸರ್ಶಿಪ್ ಅನ್ನ IPL ಟೀಮ್ಗಳು ಮಾರಾಟ ಮಾಡಿ ದುಡ್ಡು ತಗೊಳ್ತಾರೆ. ಟಿಕೆಟ್ ಮಾರಾಟ ಹಣ. ದೊಡ್ಡ ಸ್ಟೇಡಿಯಂ ಹೊಂದಿದ್ರೆ ಜಾಸ್ತಿ ಹಣವನ್ನ ಅಲ್ಲಿನ ತವರು ಟೀಮ್ ಗಳಿಸುತ್ತೆ. ಅದಕ್ಕಾಗಿಯೇ IPL ನಲ್ಲಿ ಓಮ್ ಮತ್ತು ಅವೇ ಎಂಬ ಸಂಪ್ರದಾಯವನ್ನ ಜಾರಿಗೆ ತರಲಾಗಿದೆ. ಟಿಕೆಟ್ ಮಾರಾಟ ಹಣದಲ್ಲಿ ಸ್ಪಾನ್ಸರ್ಗಳು ಮತ್ತು BCCIಗೆ ಕಡಿಮೆ ಹಣ ಹೋಗುತ್ತೆ. ಉಳಿದದ್ದೆಲ್ಲ IPLನ ಟೀಮ್ಗಳಿಗೆ ಹೋಗುತ್ತೆ. ಏನಿಲ್ಲ ಅಂದ್ರೂ IPL ಫ್ರಾಂಚೈಸಿಗಳ ಆದಾಯದಲ್ಲಿ 10% ಹಣ ಟಿಕೆಟ್ ಮಾರಾಟದಿಂದ ಬರುತ್ತೆ. ಇನ್ನು ಅಧಿಕೃತ ಟಿ ಶರ್ಟ್, ಕ್ಯಾಪ್ಸ್, ವಾಚ್ಗಳು ಸೇರಿ ಅನೇಕ ವಸ್ತುಗಳನ್ನ ಫ್ಯಾನ್ಸ್ಗೆ ಮಾರಾಟ ಮಾಡಿ IPL ಫ್ರಾಂಚೈಸಿಗಳು ದುಡ್ಡನ್ನು ಗಳಿಸ್ತವೆ. ಏನಿಲ್ಲ ಅಂದ್ರೂ ಒಂದು IPL ಫ್ರಾಂಚೈಸಿ ಒಂದು ವರ್ಷಕ್ಕೆ 700 ರಿಂದ 800 ಕೋಟಿ ರೂಪಾಯಿ ಆದಾಯವನ್ನ ಗಳಿಸುತ್ತೆ. ಇದು ಆದಾಯದ ಕತೆ ಆಯ್ತು. ಖರ್ಚು ಮಾಡೋದೇ ಹೇಳಿಲ್ಲ ಅಂದ್ರೆ ಹೇಗೆ? ಇದರಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದೇ IPL ಟೀಮ್ ಫ್ರಾಂಚೈಸಿಯನ್ನ ಖರೀದಿಸುವುದರಿಂದ. ಇಲ್ಲಿ ಸಾವಿರ ಕೋಟಿ ರೂಪಾಯಿ ಬೆಡ್ ಮಾಡಿ IPL ಫ್ರಾಂಚೈಸಿಯನ್ನ ಬೈ ಮಾಡಬೇಕು. ಮೊನ್ನೆ ಬಂದ ಹೊಸ ಟೀಮ್ಗಳಾದ ಲಕ್ನೋ ಸೂಪರ್ ಜೈಂಟ್ಸ್ ಅನ್ನ
5,300 ಕೋಟಿ ರೂಪಾಯಿಗೆ ಖರೀದಿಸಿದ್ರೆ ಗುಜರಾತ್ ಜೈಂಟ್ಸ್ ತಂಡವನ್ನ 7,000 ಕೋಟಿ ರೂಪಾಯಿಗೆ ಖರೀದಿಸಲಾಯಿತು. ಬೇರೆ ಬೇರೆ ತಂಡಗಳು ಬೇರೆ ಬೇರೆ ರೀತಿಯಲ್ಲಿ ಹಣ ಕೊಟ್ಟು ಫ್ರಾಂಚೈಸಿಯನ್ನ ಖರೀದಿ ಮಾಡ್ತವೆ. ಅದಾದ ಬಳಿಕ ಆಟಗಾರನ ಖರೀದಿಗೆ ದುಡ್ಡನ್ನ ಟೀಮ್ಗಳು ವಿನಿಯೋಗಿಸಬೇಕು. ಈ ಸಲ ಒಂದೊಂದು ತಂಡಕ್ಕೆ ತಲಾ 90 ಕೋಟಿ ರೂಪಾಯಿಯನ್ನ ಪ್ಲೇಯರ್ಸ್ಗಳ ಖರೀದಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಆಮೇಲೆ ಹೋಮ್ ಗ್ರೌಂಡ್ಗಳ ಬಾಡಿಗೆ, ಇಷ್ಟು ದಿನಕ್ಕೆಂದು ಸ್ಟೇಡಿಯಂ ಅನ್ನ ಫ್ರಾಂಚೈಸಿಗಳು ಬಾಡಿಗೆಗೆ ತೆಗೆದುಕೊಳ್ಬೇಕಾಗುತ್ತದೆ. ಇದು ಪಂದ್ಯಕ್ಕಿಷ್ಟು ಅಂತ ಆಗಿರ್ಬೋದು ಅಥವಾ ಪೂರ್ತಿ ಸೀಸನ್ಗೆ ಇಷ್ಟು ಅಂತ ಆ ಕ್ರಿಕೆಟ್ ಅಸೋಸಿಯೇಷನ್ಗಳಿಗೆ ಬಾಡಿಗೆಯನ್ನು ಕಟ್ಟಬೇಕು. ಅದಾದ್ಮೇಲೆ ಸಪೋರ್ಟಿಂಗ್ ಸ್ಟಾಫ್ ನೇಮಕ, ಸ್ಯಾಲ್ರಿ, ಊಟ ಹಾಗೂ ವಸತಿ ಪ್ರಚಾರ, PR ಸೇರಿ IPL ಟೀಮ್ಗಳು ಕೋಟಿ ದುಡ್ಡನ್ನ ಖರ್ಚು ಮಾಡ್ತವೆ. ಅದಕ್ಕಿಂತ ದುಪ್ಪಟ್ಟು ದುಡ್ಡನ್ನ ವಾಪಸ್ ಪಡಿತಾವೆ ಬಿಡಿ. ಅದರಲ್ಲೂ ಇಂಥ ಆಟಗಾರರು ನಮ್ಮ ಬಳಿ ಇದ್ದಾರೆ, ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗುತ್ತೆ ಅಂತ ಜಾಹೀರಾತುದಾರರನ್ನು ಕೂಡ IPL ಟೀಮ್ಗಳು ಸೆಳೆಯುತ್ತವೆ. ಅದಕ್ಕಾಗಿಯೇ ಪ್ರಮುಖ ಆಟಗಾರರನ್ನ ಖರೀದಿಸಲು ನಾ ಮುಂದು ಅಂತ ಕೋಟಿ ಇನ್ವೆಸ್ಟ್ ಮಾಡೋದು. ಇಲ್ಲ ಅಂದ್ರೆ 20 ಕೋಟಿ ರೂಪಾಯಿ ಪ್ರೈಸ್ ಮನಿ ಇರೋ ಟೂರ್ನಿಗೆ 25 ಕೋಟಿ ರೂಪಾಯಿ ಕೊಟ್ಟು ಆಟಗಾರರನ್ನ ಟೀಮ್ಗಳು ಖರೀದಿಸ್ತಾವ? ನೀವೇ ಹೇಳಿ. ಇದು ಡಿಜಿಟಲ್ ಅಸ್ತ್ರ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದ.